ಹಲೋ, ವೆಲ್ಕಮ್ ಬ್ಯಾಕ್ ಟು ಪಲ್ಲೂಸ್ ವೆಜ್ಜಿ ಕಿಚನ್. ಇವತ್ತು ನಾನು ನಿಮಗೆ ಸಬ್ಬಸ್ಗಿ ಸೊಪ್ಪು ಅಕ್ಕಿ ರೊಟ್ಟಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಮೊದಲಿಗೆ ನಾನಿಲ್ಲಿ ಅಕ್ಕಿ ಹಿಟ್ಟು 2 ಕಪ್ ಅಷ್ಟು ತಗೊಂಡಿದ್ದೀನಿ. ಸಬ್ಬಸ್ಗಿ ಸೊಪ್ಪು 1 ಕಟ್ಟು ಬಿಡಿಸ್ಕೊಂಡು ಸಣ್ಣಗೆ ಹೆಚ್ಕೊಂಡಿದ್ದೀನಿ. 3 ಈರುಳ್ಳಿ ತಗೊಂಡಿದ್ದೀನಿ ಮೀಡಿಯಂ ಸೈಜು ಸಣ್ಣಗೆ ಹೆಚ್ಕೊಂಡಿದ್ದೀನಿ. ಎಷ್ಟು ಬೇಕಾದ್ರೂ ಹಾಕೋಬೋದು, ರುಚಿ ಇರುತ್ತೆ. ಒಂದು ಅರ್ಧ ಕಪ್ ಅಷ್ಟು ಕಾಯಿ ತುರಿ, ಕರಿಬೇವು, ಮೆಣಸಿನ್ಕಾಯಿ ಖಾರಕ್ಕೆ ತಕ್ಕಂತೆ, ಜೀರಿಗೆ ಒಂದ್ 2 ಸ್ಪೂನ್ ಅಷ್ಟು ಕ್ರಷ್ ಮಾಡ್ಕೊಂಡಿದ್ದೀನಿ. ಹಾಗೆ ಬಿಳಿ ಎಳ್ಳು ರೋಸ್ಟ್ ಮಾಡ್ಕೊಂಡಿದ್ದೀನಿ ಒಂದ್ 2 ಸ್ಪೂನ್ ಅಷ್ಟು. ಅದಕ್ಕೆ ಉಪ್ಪು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದೀನೀಗ. ನಂತರ ನೀರು ಹಾಕೊಂಡು ರೊಟ್ಟಿ ಹಿಟ್ಟು ಹದಕ್ಕೆ ಕಲ್ಸ್ಕೊತಿದ್ದೀನಿ. ಇಲ್ಲಿ ನಾನು ಈರುಳ್ಳಿ ಬಿಟ್ಟು ಇನ್ಯಾವುದೇ ವೆಜಿಟೇಬಲ್ಸ್‌ನ ಯೂಸ್ ಮಾಡ್ತಿಲ್ಲ. ಬಿಕಾಸ್ ಸಬ್ಬಸಿಗೆ ಸೊಪ್ಪು ರೊಟ್ಟಿ ಅಂದ್ರೆ ಅದರ ಟೇಸ್ಟೇ ಡಾಮಿನೆಂಟ್ ಆಗಿರ್ಬೇಕಂತ. ರೊಟ್ಟಿ ಕ್ರಿಸ್ಪಿ ಆಗಿರ್ಲಿ ಅಂತ ನಾನು ಇಲ್ಲಿ ಈರುಳ್ಳಿನ ಜಾಸ್ತಿ ಹಾಕೊಂಡಿದ್ದೀನಿ ಅಷ್ಟೇ. ಸೊ ಈಗ ಸಬ್ಬಸಿಗೆ ಸೊಪ್ಪಿನ ರೊಟ್ಟಿ ಹಿಟ್ಟು ರೆಡಿ ಆಗಿದೆ. ನಾನೊಂದು ಬಾಣಲೆ ತಗೊಂಡು ಅದಕ್ಕೆ 1 ಸ್ಪೂನ್ ಎಣ್ಣೆ ಹಾಕಿ ನೀಟಾಗಿ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ ಬಾಣಲೆಯಲ್ಲಿ. ಈಗ ಹಿಟ್ಟನ್ನು ತಗೊಂಡು ನೀಟಾಗಿ ತಟ್ತಾ ಇದೀನಿ. ತೆಳ್ಳಗೆ ಗೊತ್ತಿರೋ ಅಷ್ಟು ಕ್ರಿಸ್ಪಿ ಆಗಿ ಬರುತ್ತೆ ರೊಟ್ಟಿ. ಇದು ಅಕ್ಕಿ ಹಿಟ್ಟಲ್ದೆ ರಾಗಿ ಹಿಟ್ಟು ಅಥವಾ ಜೋಳದ ಹಿಟ್ಟಲ್ಲೂ ಮಾಡ್ಕೋಬಹುದು, ಚೆನ್ನಾಗಿರತ್ತೆ. ಈ ರೀತಿ ಹೋಲ್ಸ್ ಮಾಡಿ ಇನ್ನೊಂದು ಸ್ಪೂನ್ ಎಣ್ಣೆ ಹಾಕಿ ಸುತ್ತಲು. ಸೊ ಇವಾಗ ನಾವು ರೊಟ್ಟಿನ ಬೇಯಕ್ಕಿಡೋಣ. ರೊಟ್ಟಿನ ಲಿಡ್ಡಿಂದ ಕ್ಲೋಸ್ ಮಾಡಿ. ಸೊ ಚೆನ್ನಾಗಿ ಬೇಯತ್ತೆ. ಒಂದ್ 2ರಿಂದ 3 ನಿಮಿಷ ಬೇಯಕ್ಕೆ ಬಿಡಿ. ಈಗ ನೋಡಿ ಎಲ್ಲ ಕಡೆ ಚೆನ್ನಾಗಿ ಬೆಂದಿದೆ. ನಾನು ಇವಾಗ ರೊಟೇಟ್ ಮಾಡ್ಕೋತೀನಿ ಒಂದೊಂದೇ ಕಡೆ. ಸೊ ದಟ್ ಎಲ್ಲ ಕಡೆನೂ ಕ್ರಿಸ್ಪಿ ಆಗುತ್ತೆ. ಗೋಲ್ಡನ್ ಬ್ರೌನ್ ಬರುತ್ತೆ ಈಗ. ಸೊ ನೋಡಿ ರೊಟ್ಟಿ ನೀಟಾಗಿ ಎಲ್ಲ ಕಡೆ ಬೆಂದಾಗ ಎಷ್ಟು ನೀಟಾಗಿ ಎದ್ದೇಳತ್ತೆ. ಸೊ ಈಗ ನಮ್ಮ ಸಬ್ಬಸಿಗೆ ಸೊಪ್ಪು ಅಕ್ಕಿ ರೊಟ್ಟಿ ರೆಡಿ ಆಗಿದೆ. ಯಾರ್ಯಾರು ಸಬ್ಬಸಿಗೆ ಸೊಪ್ಪು ತಿನ್ನಲ್ವೋ ಈ ರೀತಿ ಮಾಡ್ಕೊಡಿ. ಖಂಡಿತ ಇಷ್ಟಪಟ್ಟು ತಿಂತಾರೆ ಇದನ್ನ. ಇದಕ್ಕೆ ನಾನು ಟೊಮೆಟೊ ಚಟ್ನಿ ಮತ್ತೆ ಬೆಣ್ಣೆ ಜೊತೆ ಸರ್ವ್ ಮಾಡ್ತಾ ಇದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ನನ್ನ ಚಾನೆಲ್‌ನ ಲೈಕ್, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಗೆ ಕಮೆಂಟಲ್ಲಿ ತಿಳಿಸಿ ಹೇಗೆ ಬಂದಿದೆ ಅಂತ. ಥ್ಯಾಂಕ್ ಯು.